ಗೊತ್ತಾಗ್ತಾ ಇದೆ. ಇನ್ನು ಓಂಪ್ರಕಾಶ್ ಜೊತೆ ಒಡನಾಟ ನೆಂದಿದ್ದಾರೆ ಭಾಸ್ಕರ್ ರಾವ್ ಅವರು. ಮೃತ ಓಂಪ್ರಕಾಶ್ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು. ಡಿಜಿ ಆಗಿದ್ದಂತ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು ಅವರು. ಓಂಪ್ರಕಾಶ್ ಅವರು ಅವರ ಕಚೇರಿಗೆ ಬಂದವರು ಖಾಲಿ ಕೈಯಲ್ಲಿ ಹೋಗ್ತಾ ಇರಲಿಲ್ಲ. ನಮಗೆ ಉತ್ತಮ ಅವಕಾಶವನ್ನ ನೀಡಿದ್ರು ಅಂತ ಭಾಸ್ಕರ್ ರಾವ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರು ತಂಡ ಕೂಡ ಭೇಟಿ ಕೊಟ್ಟಿದ್ದಾರೆ. ಪಲ್ಲವಿ ಹಾಗೆ ಕೃತಿ ಫಿಂಗರ್ ಪ್ರಿಂಟ್ ಅನ್ನು ಪಡೆಯಲು ಬಂದಂತಹ ತಜ್ಞರು ಕೃತ್ಯಕ್ಕೆ ಬಳಸಿರುವಂತಹ ಚಾಕು ಹಾಗೆ ಮೃತದೇಹದ ಮೇಲೆ ಬೆರಳಚ್ಚು ಸಂಗ್ರಹ ಮಾಡಲಾಗ್ತಾ ಇದೆ. ಇದೀಗ ತಾಯಿ ಹಾಗೆ ಮಗಳ ಬೆರಳಚ್ಚು ಪಡೆಯಲು ಆಗಮಿಸಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರ ತಂಡ ಕೂಡ ಭೇಟಿಯನ್ನು ಕೊಟ್ಟಿರುವಂತದ್ದು. ಪಲ್ಲವಿ ಹಾಗೆ ಕೃತಿ, ಪಲ್ಲವಿ ಅಂತ ಹೇಳುವಂತ ಗೊತ್ತಾಗ್ತಾ ಇದೆ. ಇನ್ನು ಓಂಪ್ರಕಾಶ್ ಜೊತೆ ಒಡನಾಟ ನೆಂದಿದ್ದಾರೆ ಭಾಸ್ಕರ್ ರಾವ್ ಅವರು. ಮೃತ ಓಂಪ್ರಕಾಶ್ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು. ಡಿಜಿ ಆಗಿದ್ದಂತ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು ಅವರು. ಓಂಪ್ರಕಾಶ್ ಅವರು ಅವರ ಕಚೇರಿಗೆ ಬಂದವರು ಖಾಲಿ ಕೈಯಲ್ಲಿ ಹೋಗ್ತಾ ಇರಲಿಲ್ಲ. ನಮಗೆ ಉತ್ತಮ ಅವಕಾಶವನ್ನ ನೀಡಿದ್ರು ಅಂತ ಭಾಸ್ಕರ್ ರಾವ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರು ತಂಡ ಕೂಡ ಭೇಟಿ ಕೊಟ್ಟಿದ್ದಾರೆ. ಪಲ್ಲವಿ ಹಾಗೆ ಕೃತಿ ಫಿಂಗರ್ ಪ್ರಿಂಟ್ ಅನ್ನು ಪಡೆಯಲು ಬಂದಂತಹ ತಜ್ಞರು ಕೃತ್ಯಕ್ಕೆ ಬಳಸಿರುವಂತಹ ಚಾಕು ಹಾಗೆ ಮೃತದೇಹದ ಮೇಲೆ ಬೆರಳಚ್ಚು ಸಂಗ್ರಹ ಮಾಡಲಾಗ್ತಾ ಇದೆ. ಇದೀಗ ತಾಯಿ ಹಾಗೆ ಮಗಳ ಬೆರಳಚ್ಚು ಪಡೆಯಲು ಆಗಮಿಸಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರ ತಂಡ ಕೂಡ ಭೇಟಿಯನ್ನು ಕೊಟ್ಟಿರುವಂತದ್ದು. ಪಲ್ಲವಿ ಹಾಗೆ ಕೃತಿ, ಪಲ್ಲವಿ ಅಂತ ಹೇಳುವಂತ ಗೊತ್ತಾಗ್ತಾ ಇದೆ. ಇನ್ನು ಓಂಪ್ರಕಾಶ್ ಜೊತೆ ಒಡನಾಟ ನೆಂದಿದ್ದಾರೆ ಭಾಸ್ಕರ್ ರಾವ್ ಅವರು. ಮೃತ ಓಂಪ್ರಕಾಶ್ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು. ಡಿಜಿ ಆಗಿದ್ದಂತ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು ಅವರು. ಓಂಪ್ರಕಾಶ್ ಅವರು ಅವರ ಕಚೇರಿಗೆ ಬಂದವರು ಖಾಲಿ ಕೈಯಲ್ಲಿ ಹೋಗ್ತಾ ಇರಲಿಲ್ಲ. ನಮಗೆ ಉತ್ತಮ ಅವಕಾಶವನ್ನ ನೀಡಿದ್ರು ಅಂತ ಭಾಸ್ಕರ್ ರಾವ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ
ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರು ತಂಡ ಕೂಡ ಭೇಟಿ ಕೊಟ್ಟಿದ್ದಾರೆ. ಪಲ್ಲವಿ ಹಾಗೆ ಕೃತಿ ಫಿಂಗರ್ ಪ್ರಿಂಟ್ ಅನ್ನು ಪಡೆಯಲು ಬಂದಂತಹ ತಜ್ಞರು ಕೃತ್ಯಕ್ಕೆ ಬಳಸಿರುವಂತಹ ಚಾಕು ಹಾಗೆ ಮೃತದೇಹದ ಮೇಲೆ ಬೆರಳಚ್ಚು ಸಂಗ್ರಹ ಮಾಡಲಾಗ್ತಾ ಇದೆ. ಇದೀಗ ತಾಯಿ ಹಾಗೆ ಮಗಳ ಬೆರಳಚ್ಚು ಪಡೆಯಲು ಆಗಮಿಸಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರ ತಂಡ ಕೂಡ ಭೇಟಿಯನ್ನು ಕೊಟ್ಟಿರುವಂತದ್ದು. ಪಲ್ಲವಿ ಹಾಗೆ ಕೃತಿ, ಪಲ್ಲವಿ ಅಂತ ಹೇಳುವಂತ ಗೊತ್ತಾಗ್ತಾ ಇದೆ. ಇನ್ನು ಓಂಪ್ರಕಾಶ್ ಜೊತೆ ಒಡನಾಟ ನೆಂದಿದ್ದಾರೆ ಭಾಸ್ಕರ್ ರಾವ್ ಅವರು. ಮೃತ ಓಂಪ್ರಕಾಶ್ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು. ಡಿಜಿ ಆಗಿದ್ದಂತ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು ಅವರು. ಓಂಪ್ರಕಾಶ್ ಅವರು ಅವರ ಕಚೇರಿಗೆ ಬಂದವರು ಖಾಲಿ ಕೈಯಲ್ಲಿ ಹೋಗ್ತಾ ಇರಲಿಲ್ಲ. ನಮಗೆ ಉತ್ತಮ ಅವಕಾಶವನ್ನ ನೀಡಿದ್ರು ಅಂತ ಭಾಸ್ಕರ್ ರಾವ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರು ತಂಡ ಕೂಡ ಭೇಟಿ ಕೊಟ್ಟಿದ್ದಾರೆ. ಪಲ್ಲವಿ ಹಾಗೆ ಕೃತಿ ಫಿಂಗರ್ ಪ್ರಿಂಟ್ ಅನ್ನು ಪಡೆಯಲು ಬಂದಂತಹ ತಜ್ಞರು ಕೃತ್ಯಕ್ಕೆ ಬಳಸಿರುವಂತಹ ಚಾಕು ಹಾಗೆ ಮೃತದೇಹದ ಮೇಲೆ ಬೆರಳಚ್ಚು ಸಂಗ್ರಹ ಮಾಡಲಾಗ್ತಾ ಇದೆ. ಇದೀಗ ತಾಯಿ ಹಾಗೆ ಮಗಳ ಬೆರಳಚ್ಚು ಪಡೆಯಲು ಆಗಮಿಸಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರ ತಂಡ ಕೂಡ ಭೇಟಿಯನ್ನು ಕೊಟ್ಟಿರುವಂತದ್ದು. ಪಲ್ಲವಿ ಹಾಗೆ ಕೃತಿ, ಪಲ್ಲವಿ ಅಂತ ಹೇಳುವಂತ ಗೊತ್ತಾಗ್ತಾ ಇದೆ. ಇನ್ನು ಓಂಪ್ರಕಾಶ್ ಜೊತೆ ಒಡನಾಟ ನೆಂದಿದ್ದಾರೆ ಭಾಸ್ಕರ್ ರಾವ್ ಅವರು. ಮೃತ ಓಂಪ್ರಕಾಶ್ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು. ಡಿಜಿ ಆಗಿದ್ದಂತ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು ಅವರು. ಓಂಪ್ರಕಾಶ್ ಅವರು ಅವರ ಕಚೇರಿಗೆ ಬಂದವರು ಖಾಲಿ ಕೈಯಲ್ಲಿ ಹೋಗ್ತಾ ಇರಲಿಲ್ಲ. ನಮಗೆ ಉತ್ತಮ ಅವಕಾಶವನ್ನ ನೀಡಿದ್ರು ಅಂತ ಭಾಸ್ಕರ್ ರಾವ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾವಿರ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರು ತಂಡ ಕೂಡ ಭೇಟಿ ಕೊಟ್ಟಿದ್ದಾರೆ. ಪಲ್ಲವಿ ಹಾಗೆ ಕೃತಿ ಫಿಂಗರ್ ಪ್ರಿಂಟ್ ಅನ್ನು ಪಡೆಯಲು ಬಂದಂತಹ ತಜ್ಞರು ಕೃತ್ಯಕ್ಕೆ ಬಳಸಿರುವಂತಹ ಚಾಕು ಹಾಗೆ ಮೃತದೇಹದ ಮೇಲೆ ಬೆರಳಚ್ಚು ಸಂಗ್ರಹ ಮಾಡಲಾಗ್ತಾ ಇದೆ. ಇದೀಗ ತಾಯಿ ಹಾಗೆ ಮಗಳ ಬೆರಳಚ್ಚು ಪಡೆಯಲು ಆಗಮಿಸಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರ ತಂಡ ಕೂಡ ಭೇಟಿಯನ್ನು ಕೊಟ್ಟಿರುವಂತದ್ದು. ಪಲ್ಲವಿ ಹಾಗೆ ಕೃತಿ, ಪಲ್ಲವಿ ಅಂತ ಹೇಳುವಂತ ಗೊತ್ತಾಗ್ತಾ ಇದೆ. ಇನ್ನು ಓಂಪ್ರಕಾಶ್ ಜೊತೆ ಒಡನಾಟ ನೆಂದಿದ್ದಾರೆ ಭಾಸ್ಕರ್ ರಾವ್ ಅವರು. ಮೃತ ಓಂಪ್ರಕಾಶ್ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು. ಡಿಜಿ ಆಗಿದ್ದಂತ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು ಅವರು. ಓಂಪ್ರಕಾಶ್ ಅವರು ಅವರ ಕಚೇರಿಗೆ ಬಂದವರು ಖಾಲಿ ಕೈಯಲ್ಲಿ ಹೋಗ್ತಾ ಇರಲಿಲ್ಲ. ನಮಗೆ ಉತ್ತಮ ಅವಕಾಶವನ್ನ ನೀಡಿದ್ರು ಅಂತ ಭಾಸ್ಕರ್ ರಾವ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ
ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾಹೇಬರು ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ದರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾಹೇಬರು ಕೌಟುಂಬಿಕ ಕಾರಣಗಳಿಂದ ಅವರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಹೊರಗಡೆ ಅವರು ತೋರಿಸ್ಕೊಳ್ಳದೆ ಬಹಳ ಉತ್ತಮವಾಗಿ ಡಿಜಿ ಪಾತ್ರ ನಿರ್ವಹಿಸಿದ್ದಾರೆ. ಮಾದರಿ ಪೊಲೀಸ್ ಲೀಡರ್ ಆಗಿದ್ದರು ಅವರು. ಸೊ ಇಂಥ ಒಂದು ಲೀಡರ್ಶಿಪ್ ಬಹಳ ಅಪರೂಪದ ಲೀಡರ್ಶಿಪ್. ಇವತ್ತು ಆತ್ಮಕ್ಕೆ ಶಾಂತಿ ಆಗಲಿ ಮತ್ತು ಕುಟುಂಬಕ್ಕೆ ಭಗವಂತ ಧೈರ್ಯ ನೀಡಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾಹೇಬರು ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರು ತಂಡ ಕೂಡ ಭೇಟಿ ಕೊಟ್ಟಿದ್ದಾರೆ. ಪಲ್ಲವಿ ಹಾಗೆ ಕೃತಿ ಫಿಂಗರ್ ಪ್ರಿಂಟ್ ಅನ್ನು ಪಡೆಯಲು ಬಂದಂತಹ ತಜ್ಞರು ಕೃತ್ಯಕ್ಕೆ ಬಳಸಿರುವಂತಹ ಚಾಕು ಹಾಗೆ ಮೃತದೇಹದ ಮೇಲೆ ಬೆರಳಚ್ಚು ಸಂಗ್ರಹ ಮಾಡಲಾಗ್ತಾ ಇದೆ. ಇದೀಗ ತಾಯಿ ಹಾಗೆ ಮಗಳ ಬೆರಳಚ್ಚು ಪಡೆಯಲು ಆಗಮಿಸಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಬೆರಳಚ್ಚು ತಜ್ಞರ ತಂಡ ಕೂಡ ಭೇಟಿಯನ್ನು ಕೊಟ್ಟಿರುವಂತದ್ದು. ಪಲ್ಲವಿ ಹಾಗೆ ಕೃತಿ, ಪಲ್ಲವಿ ಅಂತ